ರಾಜ್ಯ ರಾಜಕಾರಣದಲ್ಲೂ ಬಾಣ ಬಿರುಸುಗಳಿಗೆ ಕೊರತೆ ಏನಿದ್ದಂಗಿಲ್ಲ. ಟೀಕೆಯ ಭರದಲ್ಲಿ ರಾಜಕಾರಣಿಗಳು ವೈಯಕ್ತಿಕ ಮಟ್ಟಕ್ಕೆ ಏಕವಚನಗಳನ್ನು ಬಹು ಸುಲಭವಾಗಿ ಮಾಮೂಲಿಯಂತೆ ಪ್ರಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಅವರವರ ಇಷ್ಟ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಏಕವಚನ ಬಹುವಚನ ಅಲ್ಲದೆ ಇನ್ಯಾವುದಾದ್ರೂ ಒಂದು ವಚನ ಇದ್ದರೆ ಅದನ್ನೂ ಮಾಡ್ಕೊಳ್ಳಿ, ನಿಮಗೆ ಬೇಡ ಅಂದಿಲ್ಲ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮತ್ತು DCM ನಡುವಿನ ಆಸ್ತಿ ಗಳಿಕೆ ವಿಚಾರ ಈಗ ಟಾಕ್ ಫೈಟ್, ಬೀದಿ ರಂಪ. ಕಳೆದ 2-3 ದಿನದಿಂದ ಬೈಕೋತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ಸವಾಲು ಹಾಕ್ಕೊಳ್ತಾರೆ, ಒಬ್ರಿಗೊಬ್ಬರು ಚರ್ಚೆಗೆ ಬನ್ನಿ ಅಂತಾರೆ. ಅದೊಂದನ್ನು ಬಿಟ್ಟು ಇನ್ನೇನು ನಡೆಯಲ್ಲ. ಐ ಹ್ಯಾವ್ ಎ ಸ್ಟ್ರಾಂಗ್ ಫೀಲಿಂಗ್ ಕರ್ನಾಟಕದ ರಾಜಕಾರಣಿಗಳಿಗೆ ಚರ್ಚೆಯನ್ನು ನಿಷ್ಪಕ್ಷಪಾತವಾದಂತಹ ವೇದಿಕೆಯಲ್ಲಿ ಮಾಡುವ ತಾಕತ್ತು, ಬೆನ್ನುಮೂಳೆ, ಧೈರ್ಯ ಇಲ್ಲದ ರಣಹೇಡಿಗಳವರು. ಇನ್ವೈಟ್ ಮಾಡ್ತಿದಾರಲ್ಲ, ಸುಮ್ಮನೆ ಇಬ್ಬರು ಡ್ರಾಮಾ ಮಾಸ್ಟರ್ಗಳು. ಇವರು ಇನ್ವೈಟ್ ಮಾಡೋದಂತೆ, ಅವ್ರು ಇನ್ವೈಟ್ ಮಾಡೋದು. ಇವರಿಬ್ಬರೇ ಅಲ್ಲ, ಯಾರೇ ಆಗಲಿ ಚರ್ಚೆಗೆ ಬನ್ನಿ ಅನ್ನುವುದು ಮಾಡುವ ತಾಕತ್ತೇ ಇಲ್ಲದೆ ಇರೋ ರಣಹೇಡಿಗಳು ಕರ್ನಾಟಕದ ರಾಜಕಾರಣಿಗಳು ನನ್ನ ಪ್ರಕಾರದಲ್ಲಿ. ಮೇ ಬಿ ಇಂಡಿಯಾನಲ್ಲವೇ ಗೊತ್ತಿಲ್ಲ. ಯಾರು ನಿನ್ನ ಸೋದರ ಆಸ್ತಿ ಲೆಕ್ಕ ಕೊಡು ಅಂತ ಕುಮಾರಸ್ವಾಮಿಗೆ DCM ಸವಾಲ್. ಸೋದರನ ಆಸ್ತಿ ಲೆಕ್ಕ ಅವ್ರು ಯಾಕೆ ಕೊಡ್ತಾರೆ? ಅವ್ರು ಕೊಡಬೇಕು, ಸೋದರ ಕೊಡಬೇಕು, ಅವ್ರು ಯಾಕೆ ಕೊಡ್ತಾರೆ? ಏನೋ ನನ್ನ ಆಸ್ತಿ ಬಗ್ಗೆ ಚರ್ಚೆಗೆ ಚಾಮುಂಡಿ ಬೆಟ್ಟಕ್ಕೆ ಬರ್ತೀರೋ, ಅಜ್ಜಯ್ಯನ ಬಳಿ ಬರ್ತೀರೋ ಅಂತಾರೆ. ಈ ಚಾಮುಂಡಿ ಬೆಟ್ಟಕ್ಕೂ ಯಾಕೆ ಹೋಗಬೇಕು? ಆ ತಾಯಿ ಏನು ಮರುಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನಂತವನ್ನ ಅವನವ್ರು ತರಲೇ ಕೂತಿದ್ರೆ ಮರುಪ್ರಶ್ನೆ ಮಾಡಾರು ಕೇಳ್ತೀನಿ, ನಿಮ್ಗೆಲ್ಲರಿಂದ ಬಂತ್ರಿ ಈ ಆಸ್ತಿ ಅಂತ. ಅದೇ DK ನಾರಾಗಲಿ, ಕುಮಾರಸ್ವಾಮಿನಾಗಲಿ, ಇನ್ನೊಬ್ಬರಾಗಲಿ, ನಿಮ್ಗೆಲ್ಲಿಂದ ಬಂತ್ರಿ? ನೀವು ಹೆಂಗ್ರಿ ಮಾಡಿದ್ರಿ ಆಸ್ತಿನ? ನಿಮ್ಗೆಲ್ರಿ ಬಂತು ಆ ಇನ್ವೆಸ್ಟ್ಮೆಂಟು? ನೀವೇನು ಬೆವರ್ಸೂರ್ಸ್ ದುಡಿದ್ರೇನ್ರಿ ಅಂತ ನಾವಾರು ಕೇಳ್ಬೋದು. ಅಟ್ಲೀಸ್ಟು ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಏನು ಮಾಡಬೇಕು? ಅವರು ನಿನ್ನ ಸೋದರಂದು ಕೊಡು ಅಂತಂದೆ. ಬೇಡ, ನಿನ್ನ ಪಿತ್ರಾರ್ಜಿತ 1ನೇ ತಲೆಮಾರಿಂದು ಕೊಡು ಅಂತ ಕೇಳ್ಕೊಳ್ಳಿ. ಅದಾಗಲ್ಲ, ಹೋಗಲ್ಲ. ಅಥವಾ ಅಜ್ಜಯ್ಯನ ಬಳಿ ಬರ್ತೀರೋ, ಅಲ್ಲ ಆಗಲ್ಲ, ಹೋಗಲ್ಲ. ಅವ್ರನ್ನ ಯಾಕೆ ಕೇಳಿಬೇಕು? ಪ್ರಮಾಣ ಮಾಡಲಿ. ಏನಕ್ಕೆ ಪ್ರಮಾಣ ಮಾಡಬೇಕಾಗಿರೋದು? ರಾಜ್ಯದ ಜನರ ಮುಂದೆ. ಅಜ್ಜಯ್ಯನವರಾಗಲಿ ತಪ್ಪಿಲ್ಲ, ಚಾಮುಂಡಿ ಅದದು ನಿಮ್ಮ ವೈಯಕ್ತಿಕವಾದ ನಂಬಿಕೆ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ವೈಯಕ್ತಿಕ ನಂಬಿಕೆಗಳನ್ನು ಪ್ರಜೆಗಳ ಮುಂದೆ ತಂದು ಇಡಬೇಡಿ. ಇಡೋದೇ ಆದರೆ ಜನರ ಮುಂದೆ ಮಾಡಿ ಪ್ರಮಾಣ ಆನೇನ, ಜನರ ಮುಂದೆ ಮಾಡಿ ಚರ್ಚೆನ. ಯೋಗ್ಯತೆ ಇಲ್ಲದೆ ಇದ್ದವ್ರುಗಳು ಯಾರ್ಯಾರ್ದ ಮುಂದೆ ಹೋಗಿ ಏನು ಮಾಡ್ತೀರಿ? ಎಲ್ಲರೂ ಅವ್ರದ್ದು ಯಾರ್ದೋ ಆಸ್ತಿ ಕೇಳ್ತೀನಿ ಅಂತ ಅವರಂತೆ, ಇಲ್ಲೆಲ್ಲೋ ಹೋಗ ಪ್ರಮಾಣ ಮಾಡೋಣ ಅಂತ ಇವರಂತೆ. ವಿ ವಿಲ್ ಕನ್ಸಿಡರ್ ಯು ಆಸ್ ಚೈಲ್ಡಿಶ್, ಇಮ್ಮೆಚ್ಯೂರ್ ಅಷ್ಟೇ. ಬರೀ ವ್ಯರ್ಥ ಗಡ ಅಂತ ಹಳೆಯ ಸೀಮೆಣ್ಣೆ ಟಿನ್ನಲ್ಲಿ ಒಂದು ಕಲ್ಲು ಹಾಕ್ಬಿಟ್ಟು ಅಳ್ಳಾಡ್ಸೋದು ಶಬ್ದ ಮಾಡಂಗೆ ಮಾಡ್ತಾರೆ. ಬರೀ ಡಬ 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 ಅಂತ ಸಾಕಾಗೋಗಿದೆ ನಮ್ಗಳಿಗೂ. ಇದನ್ನು ರಾಜ್ಯದ ಜನರ ಮುಂದೆ ಚರ್ಚೆ ಮಾಡಿ, ಯಾರು ಬೇಡ ಅಂತಿರೋರು? ಯಾವ ವೇದಿಕೆ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಬರೀ ಸವಾಲು ಸವಾಲು ಸವಾಲು. ಈ ಬೀದಿನಲ್ಲಿ ಸಣ್ಣದಾಗಿ ಪುಡಿ ರೌಡಿಗಳ ಥರ ಒಳ್ಳೆಯವ್ರು ಯಾರೋ ಕೆಲವರೆಲ್ಲ ಮಾಡ್ತಾರಂತಲ್ಲ, ಹೆದರ್ಸ್ತಾ ಇರ್ತಂತೆ, ಹವಾ ಕೊಡೋ ಥರ ಹವಾ ಕೊಡ್ತಾರೆ ಎಲ್ಲರೂ. ಇಲ್ಲಿ ಕುಮಾರಸ್ವಾಮಿ ಬಿಸ್ನೆಸ್ ಇಲ್ಲದೆ ಆಸ್ತಿ ಮಾಡಿದ್ದಾರೆ ಅಂತ ಚಲುವರಾಯಸ್ವಾಮಿ. ಇವ್ರಿಗೇನು ಗೊತ್ತಿತ್ತು? ನೀವು ಜೊತೆನೆಲ್ಲ ಇದ್ರಲ್ಲ, ಆಗೇನು ಮಾಡ್ತಾ ಇದ್ರಿ? ಕಳೆಕ ಬೀಜ ತಿಂತಾ ಇದ್ರ ನೀವು? ಕುಮಾರಸ್ವಾಮಿ ಜೊತೆಲಿದ್ದಾಗ ಸಮಯ ಬಂದಾಗ ಆಗ ಕಳೆಕ ಬೀಜ ತಿಂತಿದ್ರ ನೀವು? ಅಥವಾ ಸೇಬಣ್ಣನ ಬಾಯಿಗೆ ತುರ್ಕೊಂಬಿಟ್ಟಿದ್ರು ಮಾತಾಡೋಕ್ಕಾಗಲ್ಲ ಅಂತ? ಈಗ ಹೊಡೆದು ಬಿಡ್ತಾ ನಿಮಗೆ? ವಾಟ್ ಸಾರ್ಟ್ ಆಫ್ ಎ ಫೆಲೋ ಯು ಆರ್? ಅರ್ಥನೇ ಆಗಲ್ಲ. ಇದರ ನಡುವೆ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರನ DCM ಕೆಣಕ್ ನೋಡಿದಾರಂತೆ. DCM ಹೇಳಿಕೆಗಳು ಪಾದಯಾತ್ರೆ ದಾರಿ ತಪ್ಪಿಸೋ ಪ್ರಯತ್ನ ಅಂತ ಅಶೋಕ್ ವ್ಯಾಖ್ಯಾನ ಅಂತೆ. ಈ ಸುಮ್ಮನೆ ಖಾಲಿ ಟಿನ್ಗಳು ಶಬ್ದ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ರಪ್ಪ ಜನ. ಪ್ರಯೋಜನ ಇಲ್ಲ. ಅದೇನು ಪ್ರಯೋಜನ? ಏನು ಶಬ್ದ ಮಾಡ್ಕೊತಾ ಇರಿ ಅನ್ಬೇಕು ಅಷ್ಟೇ. ಪ್ರತಿ ಸರಿನೂ ಇದೆ ಚರ್ಚೆ, ಬರೀ ಇದೇ ಆಯ್ತು. ಎಸ್, ನನ್ನ ಲೆಕ್ಕ ಕೇಳಿದ್ವಿ. ನಾನು ಕೇಳಿದ್ದೀನಲ್ಲ ನಿನ್ನ ಸೋದರದು ಫಸ್ಟ್ ಲೆಕ್ಕ ಹಾಕ್ಕೊಡು. ಫಸ್ಟ್ ನಿನ್ನ ಸೋದರ ಹೆಂಗ್ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡ್ಕೊಂಡ, ಅದೆಲ್ಲ ಫಸ್ಟ್ ಲೆಕ್ಕಾಚಾರ ಹಾಕೋಣ. ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು. ನಂದು ನಿಮ್ದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ, ಲೆಕ್ಕ ಕೊಡೋಣ. ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡೋಣ. ಏನು ಯಾವುದು ಮುಚ್ಚುಮರೆ ಏನಿಲ್ಲ. ಮಾತನಾಡಲಿಕ್ಕೂ ಒಂದು ಇತಿಮಿತಿ ಇರಬೇಕು. ಕನಕಪುರದ ಜನ ಹೇಳ್ತಾರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಹೇಳಿ. ನನ್ನ ಆಸ್ತಿಯ ಬಗ್ಗೆ ಯಾವ ಚಾಮುಂಡಿ ಬೆಟ್ಟಕ್ಕೆ ಬರ್ತಿರೋ, ಇಲ್ಲ ನಿಮ್ಮ ಅಜ್ಜಯ್ಯನ ಮುಂದೆ ಚರ್ಚೆ ಮಾಡ್ತಿರೋ, ವಿಧಾನಸೌಧ ಕರೆದಿದ್ದೀರಿ. ಸದಾಶಿವನಗರದಲ್ಲಿ ಆ 5 ತಾಯಂದ್ರ ಹತ್ರ ಒಂದು ಸೈಟ್ ನ ಸೇಲ್ ಅಗ್ರಿಮೆಂಟ್ ಮಾಡ್ಕೋತಾರೆ. ಅಲ್ಲಮ್ಮ ವೀರಭದ್ರಪ್ಪ ಅವ್ರು ಇನ್ನೂ ಬದುಕಿರಬೇಕು. ಎಷ್ಟೆಷ್ಟು ತಿಂಗಳು ತಗೊಂಡ್ರೆ ಒಬ್ಬೊಬ್ಬರಿಗೆ ಎದುರಿಸಿ ಬೆದರಿಸಿ ಅವ್ರ ಕೈಲಿ ರುಜುವು ಹಾಕ್ಸ್ಕೊಳ್ಳಿಕ್ಕೆ ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ. ಇಂಥ ವ್ಯಕ್ತಿ ಏನ ಚನ್ನಪಟ್ಟ ಉದ್ಧಾರ ಮಾಡ್ತೀನಿ ಅಂತ ಬಂದವರಿಗೆ ಅಣ್ಣ ತಮ್ಮಂದ್ರು. ಚಾಮುಂಡಿ ಬೇಡಪ್ಪ, ಅಸೆಂಬ್ಲಿ ಅವ್ರು ಬರಕ್ಕಾಗಲ್ಲ. ಅಸೆಂಬ್ಲಿ ಒಳಗಡೆ
ಅವ್ರ ಅಣ್ಣನ್ ಗಿಣ್ಣನ್ ಕಳಿಸ್ಲಿ, ಪಟ್ಟಿ ಕೊಡಕ್ ಕೇಳಪ್ಪ. ಅದು ಯಾವ ದಲಿತ ಕುಟುಂಬ, ಇವ್ ಮಂತ್ರಿ ಆಗಿದ್ದಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಯಾಕೆ ಇನ್ನು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ. ಇವರು ಬಿಸ್ನೆಸ್ ಇಲ್ದಲೇ ಇವತ್ತು ಇವ್ರ ಕುಟುಂಬದ ಆಸ್ತಿನ ಅವ್ರು ಕ್ವಶನ್ ಮಾಡಿರ್ತಕ್ಕಂಥ ರಾಜಕಾರಣಿಗಳು ಫಸ್ಟು ನಿಮ್ಮ ಸ್ಟೇಬಲ್ ಪರ್ಫೆಕ್ಟ್ ಬಿಸ್ನೆಸ್ ಇಲ್ಲದೆ ಇದ್ದಾಗ ನೀವು ಸುಮ್ಮನೆ ನಿಮ್ಮ ಆಸ್ತಿಗಳ ಬಗ್ಗೆ ಮಾತಾಡ್ಕೊಳ್ಳೋದು ಸೂಕ್ತ ಅಲ್ಲ ಅನ್ಸುತ್ತೆ. ಯೋಚನೆ ಮಾಡ್ಕೊಳ್ಳಿ. ಮಾತಾಡ್ಬೇಕಾಗ ಮಾತಿದ್ರೆ ಹೇಳ್ತೀನಿ ಬಿಚ್ಚಿಟ್ಬಿಡ್ತಾರೆ ಅಂತ ಇವರು, ಅವ್ರು ಬಿಚ್ಚಿಟ್ಬಿಡ್ತೀವಿ ಇಂಥವ್ರು. ಸರ್ ಅದೊಂದು ಲೈನ್ ಯಾವಾಗಲೂ ಬರ್ತೀವಿ. ನೋಡೇ ಇಲ್ಲ ನಾನು, ನೋಡೇ ಇಲ್ಲ. ಬರೀ ಬೋಳೆ ಆಗೋಯ್ತು, ಬರೀ ಈ ಬೂಸಾಟಾಕು ನಿಮ್ಮದು ಎಲ್ಲರದ್ದು. ರಾಜ್ಯದ ಜನಕ್ಕೆ ಗೊತ್ತೇ ಆಗಲ್ಲ ಅದೇನು ಅಂತ. ಎಸ್, ಮೂಡ ಹಗರಣ ವಿಚಾರವಾಗಿ ರಾಜ್ಯಪಾಲರ ಮುಂದಿನ ನಡೆ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಒಂದೊಮ್ಮೆ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಕಾನೂನು ಹೋರಾಟ ಮಾಡುವುದಾಗಿ ಗೃಹ ಸಚಿವರು ತಿಳಿಸಿದ್ದಾರೆ. ಇದರ ಮಧ್ಯೆ ಸಿಎಂ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು, ಅಹಿಂದ ಸಂಘಟನೆಗಳು, ಕುರುಬ ಸಮುದಾಯದವರು ರಾಜ್ಯದ ವಿವಿಧೆಡೆ ಪ್ರತಿಭಟನೆ ನಡೆಸಿದ್ದಾರೆ. ಗೋ ಬ್ಯಾಕ್ ಗವರ್ನರ್ ಚಳುವಳಿಯನ್ನು ಆರಂಭಿಸಿದ್ದಾರೆ. ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ. ನನಗೆ ವಿಶ್ವಾಸ ಇರತಕ್ಕಂಥದ್ದು, ಒಂದು ಕ್ಯಾಬಿನೆಟ್ಟು ಗವರ್ನರಿಗೆ ಸತ್ಯಾಂಶವನ್ನು ಹೇಳಿ ನೀವು ಅದನ್ನು ಸರಿ ಇಲ್ಲ ಅಂತ ಮುಖ್ಯಮಂತ್ರಿಗಳ ಅನೇಕ ರಿಯಾಕ್ಷನ್ಸ್ ಕಡೆಯಿಂದ ಬಂದಿದೆ. ಜಗದೀಶ್ ಶೆಟ್ಟರ್ ಅವ್ರ ಮೇಲೆ ನಾನು ಬರೀ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ಆಮೇಲೆ ಯಡಿಯೂರಪ್ಪನವ್ರ ಮೇಲೆ ಎಫ್ಐಆರ್ ಆದಾಗ ಅಬ್ರಾಮ್ ಅವ್ರು ಹೇಳಿದ್ರೆ ಅದು ಸತ್ಯ ಬಿಡ್ರಿ ಅಂತ ಹೇಳಿದವರು ಈಗ ಅವರಿಗೆ ನಾವು ಬ್ಲ್ಯಾಕ್ ಮೇಲರ್ ಆಗಿದ್ವಿ. ಕ್ಯಾಬಿನೆಟ್ ಕಳಿಸಿದ ತಕ್ಷಣ ನೀವು ಹೇಳಿದ್ದು ಸತ್ಯಾಂಶ, ಗವರ್ನರ್ ಏನೂ ಮಾಡಬಾರ್ದು ಅಂತ ಪರಮೇಶ್ವರ್ ಹೇಳಿದ್ರೆ ಹಿಂದೆನೂ ಅದೇ ಆಗಬೇಕು. ಎಲ್ಲರಿಗೂ ಅವ್ರವ್ರದ್ದೇ ಸತ್ಯಾಂಶ. ನೀವೇ ಸತ್ಯಾಂಶಗಳನ್ನು ತೀರ್ಮಾನ ಮಾಡಬೇಡಿ. ಗೋ ಬ್ಯಾಕ್ ಗವರ್ನರ್ ಅಂತ ತಕ್ಷಣ ಗವರ್ನರ್ ಓಡೋಗ್ಬಿಡ್ತಾರಾ? ಇಲ್ಲ. ಗೋ ಬ್ಯಾಕ್ ಅಂದ್ಬಿಟ್ರೆ ಎಲೆಕ್ಷನ್ ಟೈಮಲ್ಲಿ ಹೇಳ್ತಿದ್ರಲ್ಲ ಕಂಡ್ಕಂಡವ್ರನ್ನೆಲ್ಲ ಗೋ ಬ್ಯಾಕ್ ಅಂತ. ಎಲ್ಲಿ ಗೋ ಬ್ಯಾಕು? ಸುಮ್ಮನೆ ಮತ್ತೆ ಇಂಡಿಯನ್ ಪಾಲಿಟಿಕ್ಸ್ ಆ್ಯಂಡ್ ಡೆಮಾಕ್ರಸಿ ಆ್ಯಂಡ್ ಪಾಲಿಟಿಷಿಯನ್ಸು ತುಂಬ ಬಾರ್ಡರ್ನಲ್ಲಿ ಸೀರಿಯಸ್ ಆಗಿ ಜೋಕ್ ಮಾಡ್ತೀರಪ್ಪ. ಸೀರಿಯಸ್ ಆಗಿ ಮಾಡ್ತೀವಿ. ಹೋಗ್ಲಿ, ನಗಣ ಅಂದರೆ ನಗುನೂ ಬರಲ್ಲ, ಬಟ್ ಜೋಕ್ ಅನ್ಕೋಬೇಕು ನಾವು. ಬಿಜೆಪಿ ಪಾದಯಾತ್ರೆ 3ನೇ ದಿನ ಅಂತೆ. ಕೆಂಗಲಿಂದ ಶುರುವಾಗಿ ರಾತ್ರಿ ನಿಡಗಟ್ಟಕ್ಕೆ ಹೋಗಿದೆಯಂತೆ. ಅಲ್ಲಿ ಅದ್ದೂರಿ ಇದ್ದಂತೆ. ಕುಮಾರಸ್ವಾಮಿ, ವಿಜಯೇಂದ್ರ, ಅಶೋಕ್ ಯಡಿಯೂರಪ್ಪ ಎಲ್ಲ ಸರಿ ಸರ್ಕಾರದ ಮೇಲೆ ವಾಗ್ದಾಳಿ. ಹೈಕಮಾಂಡ್ ಸಭೆಯನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯವ್ರ ವಿರುದ್ಧ ತಿರುಗಿ ಬಿದ್ದರಂತೆ. ತಪ್ಪು ಮಾಡಿಲ್ಲ ಅಂದರೆ ಹೈಕಮಾಂಡ್ನವ್ರು ಯಾಕೆ ಅವ್ರ ಬೆನ್ನಿಗೆ ನಿಲ್ಲಬೇಕು? ಹಂಗೆ ಹೇಳೋಕ್ಕಾಗಲ್ಲ. ಅದಂಗೆ ಹೇಳ್ತೀರಿ ನೀವು? ಅವ್ರು ಹೈಕಮಾಂಡ್ನವ್ರು ಅವ್ರ ಬೆನ್ನಿಗೆ ನಿಲ್ಲದೆ ನಿಮ್ಮ ಬೆನ್ನಿಗೆ ನಿಲ್ಲಕ್ಕಾಗತ್ತಾ? ಒಳ್ಳೆ ಕತೆ ಆಯ್ತಲ್ಲ ಇದು. ಯಾಕೆ ನಿಲ್ಲಬಾರ್ದವರು? ಇದು ಚೆನ್ನಾಗಿದೆ. ನೀವು ಪ್ರಶ್ನೆ ಮಾಡಿರಿ ಸಿದ್ದರಾಮಯ್ಯನ, ಅವ್ರ ಹೈಕಮಾಂಡ್ ಯಾಕೆ ಬೆನ್ನಿಗೆ ನಿಲ್ಲಬೇಕು? ನಂದವ್ರು ಏನು ಮಾಡಬೇಕಾಗಿತ್ತು? ಶೇಖ್ ಹಸೀನಾ ಹತ್ರ ವಿಮಾನ ಹತ್ಕೊಂಡು ಓಡೋಗ್ಬೇಕಾಗಿತ್ತಾ? ಎಲ್ಲಿಗೆ ಹೋಗ್ಬೇಕಾಗಿತ್ತು ಅವ್ರುಗಳು? ಅದು ಅವ್ರ ಪಕ್ಷದವ್ರು ಅವ್ರು ಮಾಡ್ತಾರಪ್ಪ. ಪಾದಯಾತ್ರೆ ಮೈಸೂರು ತಲುಪೋದ್ರೊಳಗಡೆ ರಾಜೀನಾಮೆ ಕೊಟ್ಬಿಡ್ಬೇಕು. ನಿಮ್ಮ ಮನೆಯಲ್ಲಿ ಬರ್ದಿಲ್ಲ ಅಂತ DCM ಮುಟ್ಟಕ್ಕೂ ಆಗಲ್ಲ ಸಿದ್ದರಾಮಯ್ಯನವ್ರನ್ನ ಅಂತ. ಮೂಡಾ ಕೇಸಲ್ಲಿ ಬೊಮ್ಮಾಯಿ ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಸಚಿವ ಚಲುವರಾಯ ಸ್ವಾಮಿ. ಓ ಐ ಸಿ. ಏನು 1.25 ವರ್ಷ ಅಧಿಕಾರಕ್ಕೆ ಬಂದಿದ್ರು. ಚಲುವರಾಯ ಸ್ವಾಮಿಗೆ ಪಾಪ ಹೋಮ್ ಮಿನಿಸ್ಟರ್ ಅಲ್ವಲ್ಲ, ಅದಕ್ಕೆ ಸ್ವಲ್ಪ ಇತ್ತೀಚೆಗೆ ಚಲುವರಾಯ ಸ್ವಾಮಿದ ಜ್ಞಾನೋದಯದ ಲೆವೆಲ್ಗಳು ಜಾಸ್ತಿ ಆಗಿದೆ ಕೆಲವು ವಿಷಯಗಳು. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಬಂದು ಶಾಸಕರಿಗೆ, ಹೌದು ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ, ಆದರೂ ಸಹ ಮುಖ್ಯಮಂತ್ರಿಗಳ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿ ತಾಕೀತು ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಹೈಕಮಾಂಡ್ ಯಾಕೆ ಅವ್ರ ಬೆನ್ನಿಗೆ ನಿಲ್ಬೇಕಾಯ್ತು? ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣೆಲೂ ಬರ್ದಿಲ್ಲ. ಒಬ್ಬ ಹಿಂದುಳಿದ ವರ್ಗದ ನಾಯಕ ಸೈಟ್ ಅನ್ನ ಯಾರು ಕೊಟ್ಟವರು? ಬಿಜೆಪಿಯ ಮುಖ್ಯಮಂತ್ರಿಯವರು ಬಸವರಾಜ ಬೊಮ್ಮಾಯಿಯರಿದ್ದಾಗ ಬಸವರಾಜ ಬೊಮ್ಮಾಯಿ ಸೈನ್ ಹಾಕ್ಬಿಟ್ಟು ಕೊಟ್ಟಿರಲ್ರಿ ರೈ ಚಲುವರಾಯ ಸ್ವಾಮಿ ಅವರೇ. ಸುಮ್ಮನೆ ಬಿಡ್ತಾರೆ ರೈಲನ್ನ ಎಲ್ಲ ಕುತ್ಕೊಂಡಿಲ್ಲ. ಇವರು ಯಾರು ಹೇಳಿ? ಯಾಕೆ ಬಂದಿದ್ರು ಹೈಕಮಾಂಡ್ ಅವರು? ಯಾಕೆ ಸಪೋರ್ಟ್ ಮಾಡ್ತಾರೆ? ಅಟ್ಲೀಸ್ಟ್ ಅವರು ಹೈಕಮಾಂಡ್ನವ್ರು ಬಂದಿದ್ದಾರೆ ಅಧ್ಯಕ್ಷರೇ. ಈಗ ನಿಮ್ಮ ಮೇಲೆ ಮಾತಾಡ್ತಿರೋರು ವಿಚಾರದಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ನಿಮ್ಮ ಹೈಕಮಾಂಡ್ ಅವ್ರು ಬರ್ತಾನೆ ಇಲ್ಲ. ಕರ್ಸರಿ ನೀವು ಹೇಳ್ತೀನಿ, ವಿಜಯೇಂದ್ರ ಬೆನ್ನಿಗೆ ಹೈಕಮಾಂಡ್ ಅಂತ ಅನ್ನೋಣ ಬೇಕಾರೆ ಅನ್ನೋಣ. ಯಾರು ಬೇಡ ಅಂದಿರೋರು ಯಾರು? ಬೆನ್ನಿಗಾದ್ರೂ ನಿಲ್ಲಿಸ್ಕೊಳ್ಳಿ, ಮುಖದ ಮುಂದೇನಾದ್ರು ನಿಲ್ಲಿಸ್ಕೊಳ್ಳಿ, ಎಲ್ಲೋ ಒಂದು ಕಡೆ ನಿಲ್ಲಿಸ್ಕೊಳ್ಳಿ. ಯಾರು ಬೇಡ ಅಂದವ್ರು. ಇನ್ನೊಂದು ವಿರಾಮ ಮುಗಿಸ್ಬಿಟ್ಟು ವಾಪಸ್ ಬಂದು ಆಮೇಲೆ ನೋಡೋಣ ಇವ್ರದ್ದು ಇನ್ನೇನೇನು ಡ್ರಾಮಾಗಳಿದೆ ಅಂತ, ಜೋಕುಗಳು.